ಹಲೋ ಫ್ರೆಂಡ್ಸ್, ನನ್ನ ಹೆಸರು ಮಮತಾ. ವೆಲ್ಕಮ್ ಟು ನೇಚರ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಲೂಯಿಸ್ ಹೇ ಅನ್ನೋ ಆಥರ್ ಹೇಳ್ತಾರೆ, ರೀಸೆಂಟ್ ಆಗಿ 20ರಿಂದ 30 ವರ್ಷದ ಇತ್ತೀಚಿನ ದಿನಗಳಲ್ಲಿ ನಾವು ಕ್ಯಾನ್ಸರ್ ಅನ್ನೋ ಕಾಯಿಲೆನ ತುಂಬಾ ಜಾಸ್ತಿ ಜನರಲ್ಲಿ ನೋಡ್ತೀವಿ, ತುಂಬಾ ಕಾಮನ್ ಆಗಿದೆ. ಇದಕ್ಕೆ ಏನ್ ರೀಸನ್ಸ್ ಅಂತ ಹೇಳೋದಾದ್ರೆ 4 ಇಂಪಾರ್ಟೆಂಟ್ ಎಮೋಷನ್ಸ್. ಅದೇನು ಅಂತಂದ್ರೆ ಆಂಗ್ರಿ, ಕೋಪ; ರಿಸೆಂಟ್ಮೆಂಟ್, ಅಸಮಾಧಾನ; ಗಿಲ್ಟಿ, ಅಪರಾಧಿ ಮನೋಭಾವ; ಫಿಯರ್, ಹಾಗೆ ಭಯ. ಈ 4 ಎಮೋಷನ್ಸ್, ಆಂಗ್ರಿ, ಗಿಲ್ಟಿ, ಫಿಯರ್, ರಿಸೆಂಟ್ಮೆಂಟ್, ಈ 4 ಎಮೋಷನ್ಸ್ ಒಂದು ಇಂಡಿವಿಜುವಲ್ ಅಲ್ಲಿ ಫಾರ್ ಅ ಲಾಂಗ್ ಟೈಮ್ ಇಟ್ಕೊಂಡ್ರೆ ಇಟ್ ಟ್ರಾನ್ಸ್ಫಾರ್ಮ್ಸ್ ಇನ್ ಟು ವೆರಿ ಡೇಂಜರಸ್ ಡಿಸೀಸ್ ಕಾಲ್ಡ್ ಕ್ಯಾನ್ಸರ್. ಇಲ್ಲಿ ನಾವು ಅಬ್ಸರ್ವ್ ಮಾಡೋ ವಿಚಾರ ಏನು ಅಂತಂದ್ರೆ 90% ಈ 4 ಎಮೋಷನ್ಸ್ ಕ್ಯಾನ್ಸರ್ ಕಾಯಿಲೆಗೆ ಕಾರಣ ಆಗುತ್ತೆ. ಮೇ ಬಿ ಅರೌಂಡ್ 10% ಅದರ್ ರೀಸನ್ಸ್, ಲೈಕ್ ಒಂದು ಕೆಮಿಕಲ್ ಹೈಡ್ರೋಜನ್ ಪೆರಾಕ್ಸೈಡ್ ಕನ್ಸ್ಯೂಮ್ ಮಾಡೋದ್ರಿಂದ, ಮರ್ಕ್ಯುರಿ ಇನ್ಹೇಲ್ ಮಾಡೋದ್ರಿಂದ. ಸೊ ಈ ತರ ರೀಸನ್ಸ್ ಅರೌಂಡ್ 10% ಅಷ್ಟೇ ಇದೆ. ಇನ್ನು ಉಳಿದ 90% ರೀಸನ್ಸ್ ಏನು ಅಂದ್ರೆ ಕ್ಯಾನ್ಸರ್ ಕಾರಣ ಆಗೋದಕ್ಕೆ ಈ 4 ಎಮೋಷನ್ಸ್. ಯಾವ ಇಂಡಿವಿಜುವಲ್ ಈ 4 ಎಮೋಷನ್ಸ್ ನ ನಮ್ಮ ಬಾಡಿಯಲ್ಲಿ ಫಾರ್ ಸಮ್ ಟೈಮ್ ಇಟ್ಕೊಂತಾರೋ ಆ 4 ಎಮೋಷನ್ಸ್ ಈ ಡೇಂಜರಸ್ ಕಾಯಿಲೆ ಆದಂತ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಇಲ್ಲಿ ಕೋಪ ಅಂದ್ರೆ ಕ್ರಿಯೇಟಿಂಗ್ ಪಾಯ್ಸನ್ ಇನ್ ಅವರ್ ಬಾಡಿ. ನಾವು ಯಾವಾಗ ಕೋಪ ಎಮೋಷನ್ ನ ಫೀಲ್ ಮಾಡ್ತೀವೋ ಆವಾಗ ನಾವು ಸ್ಟೇಬಲ್ ಇರಲ್ಲ. ಸೊ ಸೆಲ್ಫ್ ಅವೇರ್ನೆಸ್ ನ ಕಳ್ಕೊಂತೀವಿ. ಸೆಲ್ಫ್ ಅವೇರ್ನೆಸ್ ನ ಕಂಪ್ಲೀಟ್ ಆಗಿ ಕಳ್ಕೊಂಡು ಆ ಸಿಚುಯೇಷನ್ ನ ತುಂಬಾ ವರ್ಸ್ಟ್ ಆಗೋ ತರ ಮಾಡೋದಕ್ಕೆ ಈ ಕೋಪ ಕಾರಣ ಆಗುತ್ತೆ. ನಾವು ಎಷ್ಟೊತ್ತು ಈ ಕೋಪನ ಇಟ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಮ್ಗೆಲ್ಲಾರ್ಗು ಗೊತ್ತು, ಕೋಪ ಮಾಡ್ಕೊಳ್ದೆ ಇರೋದಕ್ಕೆ ಆಗೋದೇ ಇಲ್ಲ, ಎಲ್ಲಾರ್ಗು ಕೋಪ ಬಂದೇ ಬರುತ್ತೆ. ಆದ್ರೆ ಡ್ಯೂರೇಷನ್ ತುಂಬಾ ಇಂಪಾರ್ಟೆಂಟ್. 5 ಸೆಕೆಂಡ್ಸಾ, 5 ಮಿನಿಟ್ಸಾ, 5 ಡೇಸಾ, 5 ಮಂತ್ಸಾ, ಹಾಗೆ ತುಂಬಾ ಹೊತ್ತು ಕೋಪನ ನಮ್ಮ ಬಾಡಿಲಿ ಇಟ್ಕೊಳ್ಳೋದು ತುಂಬಾ ಡೇಂಜರಸ್. ಇಟ್ಸ್ ಲೈಕ್ ಕ್ರಿಯೇಟಿಂಗ್ ಪಾಯ್ಸನ್ ಇನ್ ಅವರ್ ಬಾಡಿ. ಆದಷ್ಟು ಬೇಗ ಆ ಸಿಚುಯೇಷನ್, ಕೋಪ ಮಾಡ್ಕೊಂಡಿರೋ ಸಿಚುಯೇಷನ್ ನಿಂದ ಆಚೆ ಬಂದು ರೈಟ್ ಥಿಂಕಿಂಗ್ ಮಾಡಿದ್ರೆ ಆ ಕೋಪದ ಇಂಪ್ಯಾಕ್ಟ್ ನಮ್ಮ ಬಾಡಿ ಮೇಲೆ ಆಗೋದನ್ನ ಸ್ಟಾಪ್ ಮಾಡ್ಬೋದು. ಇನ್ನೊಂದು ರಿಸೆಂಟ್ಮೆಂಟ್, ಅಸಮಾಧಾನ. ಸಣ್ಣ ಸಣ್ಣ ವಿಚಾರಗಳಿಗೂ ಕಿರಿಕಿರಿ ಮಾಡ್ಕೊಳ್ಳೋದು. ಲೈಕ್ ತುಂಬಾ ಯಾಕೆ ಮಳೆ ಜಾಸ್ತಿ ಬರ್ತಾ ಇದೆ, ರೋಡ್ ಯಾಕೆ ಚೆನ್ನಾಗಿಲ್ಲ, ಅವ್ರು ಯಾಕೆ ಆ ತರ ಡ್ರೆಸ್ ಹಾಕೊಂಡಿದ್ದಾರೆ, ಇವ್ರು ಯಾಕೆ ಇಷ್ಟು ದಪ್ಪ ಇದ್ದಾರೆ, ಅವರು ಚೆನ್ನಾಗೇ ಇಲ್ಲ, ಈ ಅಡ್ಗೆ ಯಾಕೆ ಹಿಂಗಿದೆ, ಈ ಹೋಟೆಲ್ ಯಾಕೆ ಹಂಗಿದೆ. ಈ ತರ ಸಣ್ಣ ಸಣ್ಣ ವಿಚಾರಗಳಿಗೂ ಬೇಜಾರು, ಕಿರಿಕಿರಿ ವ್ಯಕ್ತಪಡಿಸ್ತಾ ಇದ್ರೆ ಆ ಎನರ್ಜಿ ನಮ್ಮ ಬಾಡಿ ಮತ್ತೆ ಮೈಂಡ್ ಫೀಲ್ ಆಗುತ್ತೆ. ವಿ ಫೀಲ್ ಲೋ, ಸೊ ವಿ ಲೂಸ್ ಎನರ್ಜಿ. ಇದು ಒಂದು ಇಂಪಾರ್ಟೆಂಟ್ ರೀಸನ್ ಆ ಡೇಂಜರಸ್ ಕಾಯಿಲೆಗೆ. ಇನ್ನು ಗಿಲ್ಟಿ, ಅಪರಾಧಿ ಮನೋಭಾವ, ಇದ್ರ ಬಗ್ಗೆ ಹೇಳೋದಾದ್ರೆ, ಸೊ ಒಂದೊಂದು ಎಮೋಷನ್ ಒಂದೊಂದು ಎನರ್ಜಿ ಕ್ಯಾರಿ ಮಾಡುತ್ತೆ. ಆ ಟೇಬಲ್ ಅಲ್ಲಿ ಈ ಗಿಲ್ಟಿ ಎಮೋಷನ್ ತುಂಬಾ ಟಾಪ್ ಅಲ್ಲಿ ನಿಂತ್ಕೊಳ್ಳುತ್ತೆ. ದಿಸ್ ಈಸ್ ದ ಒನ್ ಎಮೋಷನ್ ವಿಚ್ ಹ್ಯಾಸ್ ವೆರಿ ಲೋ ಎನರ್ಜಿ. ಯಾಕಂದ್ರೆ ನಾವು ಗಿಲ್ಟಿ ಅನ್ನೋ ಎಮೋಷನ್ ನ 24/7 ಫೀಲ್ ಮಾಡ್ತೀವಿ. ಸೊ ಇಟ್ ಈಸ್ ಅ ವೆರಿ ಡೇಂಜರಸ್ ಎಮೋಷನ್. ಫರ್ಗಿವ್ ಮಾಡೋದ್ರಿಂದ ಈ ಎಮೋಷನ್ ಇಂದ ಆಚೆ ಬರ್ಬೋದು. ಇದು ಒಂದು ವೆರಿ ಇಂಪಾರ್ಟೆಂಟ್ ಎಮೋಷನ್ ಫಾರ್ ಕಾಸಿಂಗ್ ಕ್ಯಾನ್ಸರ್. ನಮ್ಗೆಲ್ಲ ಗೊತ್ತು, ಯಾವುದೇ ಒಂದು ಸಣ್ಣ ಎಮೋಷನ್ ನ 3 ಮಂತ್ಸ್ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಆಫ್ಟರ್ 3 ಮಂತ್ಸ್ ವಿ ಕ್ಯಾನ್ ಸಿ ಇನ್ ದ ಫಾರ್ಮ್ ಆಫ್ ಡಿಸೀಸ್ ಇನ್ ಅವರ್ ಬಾಡಿ. ಸೊ ಅದೇ ತರ ಈ 4 ಎಮೋಷನ್ಸ್ ವೆರಿ ಡೇಂಜರಸ್: ಆಂಗ್ರಿ, ರಿಸೆಂಟ್ಮೆಂಟ್, ಫಿಯರ್, ಗಿಲ್ಟಿ. ಕಂಟಿನ್ಯೂಸ್ ಆಗಿ ಫೀಲ್ ಮಾಡ್ತಾ ಇದ್ರೆ ಒನ್ ಡೇ ಇಟ್ ಲೀಡ್ಸ್ ಟು ವೆರಿ ಡೇಂಜರಸ್ ಕ್ಯಾನ್ಸರ್. ಇದಕ್ಕೆ ರೆಮಿಡಿ ಏನು ಅಂತ ನೋಡ್ತಾ ಹೋದ್ರೆ, ಫರ್ಗಿವ್ನೆಸ್, ಗ್ರಾಟಿಟ್ಯೂಡ್ ಅಂಡ್ ಅಫರ್ಮೇಷನ್ಸ್. ಈ 3 ರೊಟೀನ್ ಆಗಿ ಫಾಲೋ ಮಾಡಿದ್ರೆ ಸೊ ವಿ ಕ್ಯಾನ್ ರೆಡ್ಯೂಸ್ ದ ಚಾನ್ಸಸ್ ಆಫ್ ಕಾಸಿಂಗ್ ಕ್ಯಾನ್ಸರ್. ಅಫರ್ಮೇಷನ್ಸ್ ಅಂದ್ರೆ ಈ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ರಿಪೀಟ್ ಮಾಡೋದು. ಲೈಕ್ ಕೋಪ ಬಂದವಾಗ ಐ ಆಮ್ ಪೀಸ್ಫುಲ್ ಬೀಯಿಂಗ್, ಐ ಆಮ್ ಪೀಸ್ಫುಲ್ ಸೋಲ್. ಈ ತರ ರಿಪೀಟ್ ಮಾಡ್ತಾ ಇದ್ರೆ ಕೋಪ ಕಡಿಮೆ ಆಗುತ್ತೆ. ಸೊ ಗಿಲ್ಟಿ ಫೀಲ್ ಮಾಡಿದವಾಗ ಐ ಅಕ್ಸೆಪ್ಟ್ ಮೈ ಸೆಲ್ಫ್ ಅಂತ ರಿಪೀಟ್ ಮಾಡ್ತಾ ಇದ್ರೆ ಆ ಗಿಲ್ಟಿ ಫೀಲಿಂಗ್ ಕಡಿಮೆ ಆಗುತ್ತೆ. ಹಾಗೆ ಫಿಯರ್ ಫೀಲ್ ಮಾಡಿದವಾಗ ರಿಪ್ಲೇಸ್ ಫಿಯರ್ ವಿತ್ ಐ ಆಮ್ ಕರೇಜಿಯಸ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಪವರ್ಫುಲ್. ರಿಸೆಂಟ್ಮೆಂಟ್, ಅಸಮಾಧಾನ ಇರೋ ಕಡೆ ಸ್ಟಾರ್ಟ್ ಅಪ್ರಿಶಿಯೇಟಿಂಗ್. ಸೊ ಸಣ್ಣ ಸಣ್ಣ ವಿಚಾರಗಳಿಗೂ ನಾವು ಅಪ್ರಿಶಿಯೇಟ್ ಮಾಡ್ತಾ ಬಂದ್ರೆ ಆ ರಿಸೆಂಟ್ಮೆಂಟ್ ನೇಚರ್ ಕಡಿಮೆ ಆಗ್ತಾ ಹೋಗುತ್ತೆ.
ಐ ಅಕ್ಸೆಪ್ಟ್ ಅಂಡ್ ಅಪ್ರಿಶಿಯೇಟ್ ಎವ್ರಿ ಒನ್ ಅರೌಂಡ್ ಮೀ. ಈ ತರ ಹೇಳ್ಕೊಳ್ತಾ ಬಂದ್ರೆ ಆ ರಿಸೆಂಟ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋದು, ಇದನ್ನ ಜರ್ನಲ್ ರೈಟಿಂಗ್ ಅಂತ ಕರೀತಾರೆ. ಒಂದು ಬುಕ್ ಇಟ್ಟು ಬೆಳಗ್ಗೆ ಅಥವಾ ಸಾಯಂಕಾಲ ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಆಗ, ಸೊ ಬೆಳಗ್ಗೆಯಿಂದ ಏನೆಲ್ಲ ಒಳ್ಳೆ ಕೆಲಸಗಳಾಯ್ತು ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇರೋದು. ನಮ್ಮ ಆರೋಗ್ಯ ಚೆನ್ನಾಗಿದೆ ಥ್ಯಾಂಕ್ ಯು, ನೇಚರ್ ಚೆನ್ನಾಗಿದೆ ಥ್ಯಾಂಕ್ ಯು, ಇವತ್ತು ಈ ಊಟ ಮಾಡದೆ ಥ್ಯಾಂಕ್ ಯು ಪೇರೆಂಟ್ಸ್, ಎಲ್ಲಾರ್ಗೂ ಥ್ಯಾಂಕ್ ಯು ಹೇಳ್ತಾ ಬರ್ತಾ ಇದ್ರೆ ಸೊ ವಿ ಫೀಲ್ ಲೈಕ್ ಅಬಂಡೆನ್ಸ್. ಆ ನೆಗೆಟಿವಿಟಿ ಕಡಿಮೆ ಆಗಿ ಪಾಸಿಟಿವಿಟಿ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು ಫರ್ಗ್ಯೂನೆಸ್. ನಾವು ನಮ್ಮನ್ನು ಫರ್ಗ್ಯೂವ್ ಮಾಡಬೇಕು, ಎಲ್ಲರನ್ನೂ ಫರ್ಗ್ಯೂವ್ ಮಾಡಬೇಕು. ಇಲ್ಲಿ ಎಲ್ಲಾರು ಅವರವರದೇ ಜರ್ನಿಯಲ್ಲಿದ್ದಾರೆ. ಯಾರು ಬೆಸ್ಟ್ ಅಲ್ಲ, ಯಾರು ವರ್ಸ್ಟ್ ಅಲ್ಲ. ಆಲ್ ಆರ್ ಮೂವಿಂಗ್ ಟುವರ್ಡ್ಸ್ ಮ್ಯಾಜಿಕ್ ನಂಬರ್ ಕಾಲ್ಡ್ 100. ಸೊ ಅವರು ಹೇಗಿದಾರೋ, ನಮ್ಮ ಎದುರುಗಡೆ ಇರೋರು ಹೇಗಿದಾರೋ ಹಾಗೆ ಅಕ್ಸೆಪ್ಟ್ ಮಾಡಬೇಕು. ಲೈಕ್ ದೇರ್ ಇಸ್ ನೋ ಕಂಪ್ಯಾರಿಸನ್ ಬಿಟ್ವೀನ್ ಆಪಲ್ ಅಂಡ್ ಮ್ಯಾಂಗೋ. ಆಪಲ್ಗೆ ಅದರದೇ ಆದ ಯೂನಿಕ್ ಕ್ವಾಲಿಟೀಸ್ ಇದೆ, ಹಾಗೆ ಮ್ಯಾಂಗೋ ಕೂಡ. ಸೊ ನಮ್ಮನ್ನು ಫರ್ಗ್ಯೂವ್ ಮಾಡಬೇಕು, ಬೇರೆಯವರನ್ನು ಫರ್ಗ್ಯೂವ್ ಮಾಡಬೇಕು. ಇವನ್ ಎವ್ರಿ ಡೇ ನಮ್ಮ ಮೈಂಡ್ ಅಲ್ಲಿ ತುಂಬಾ ಕಾಡೋ ಅಂತ ವಿಚಾರಗಳು, ಸನ್ನಿವೇಶಗಳು ಅಥವಾ ಜನರು ಯಾರಾದ್ರೂ ಇದ್ರೆ ಸೊ ದಿನಾಗ್ಲೂ ಫರ್ಗ್ಯೂವ್ ಹೇಳ್ತಾ ಇದ್ರೆ ಐ ಆಮ್ ಸಾರಿ, ಐ ಹ್ಯಾವ್ ಡನ್ ದಿಸ್, ಐ ಆಮ್ ಸಾರಿ ಫಾರ್ ಡೂಯಿಂಗ್ ದಿಸ್. ಈ ತರ ಸಣ್ಣ ಸಣ್ಣ ಹ್ಯಾಬಿಟ್ಸ್, ಪ್ರಾಕ್ಟೀಸಸ್ ನಮ್ಮ ಡೈಲಿ ಲೈಫಲ್ಲಿ ಮಾಡ್ತಾ ಇದ್ರೆ, ಲೈಕ್ ರಿಪೀಟಿಂಗ್ ದ ಸ್ಟೇಟ್ಮೆಂಟ್ಸ್, ರೈಟಿಂಗ್ ಜರ್ನಲ್, ಹಾಗೆ ಎಕ್ಸ್ಪ್ರೆಸಿಂಗ್ ಸಾರಿ ಟು ದ ಸಿಚುಯೇಷನ್ಸ್, ಪೀಪಲ್ ಎಟ್ಸೆಟ್ರಾ ಮಾಡ್ತಾ ಬಂದ್ರೆ ನಮ್ಮ ಎಮೋಷನಲ್ ಬರ್ಡನ್ ಕಡಿಮೆ ಆಗುತ್ತೆ, ಎಮೋಷನ್ಸ್ ಎಲ್ಲ ಆಚೆ ಹೋಗುತ್ತೆ, ವಿ ಫೀಲ್ ವೆರಿ ಲೈಟ್. ಇದೇ ತರ ನೇಚರಲ್ ಇರೋ ಸೀಕ್ರೆಟ್ಸ್ ನ ತಿಳ್ಕೊಂಡು ನೀವು ನಿಮ್ ಲೈಫ್ ನ ತುಂಬಾ ಸಿಂಪಲ್ ಅಂಡ್ ಈಸಿ ಮಾಡ್ಕೊಬೇಕಾ? ಹಾಗಾದ್ರೆ ನೇಚರ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.